ನಿನ್ಗಾಗಿರೋ ನಷ್ಟಕ್ಕೆ ಪರಿಹಾರನೇ ಇಲ್ಲ. ನಾವಾಡೋ ಮಾತು ನೀನು ಕಮ್ಮಿ ಮಾಡಲ್ಲ, ಆದರೆ ನೋವು ನುಂಗ್ಕೊಂಡು ಜೀವನದಲ್ಲಿ ಮುಂದೆ ಸಾಗೋದು ತಪ್ಪಿದಲ್ಲ. ನಡಿ ಪ್ರಿಯಾ. ಅಮ್ಮ ಪ್ರಿಯಾ, ದೇವ್ರೆಂತ ಅನ್ಯಾಯ ಮಾಡ್ಬಿಟ್ಟ ತಾಯಿ. ನಿಮ್ಮಪ್ಪ ತೀರ್ಕೊಂಡ್ರು ಅಂದ್ರೆ ಸ್ವಂತ ಮಗನ್ನೇ ಕಳ್ಕೊಂಡಷ್ಟು ಸಂಕಟ ಆಗ್ತಿದೆ ನಂಗೆ. ಸಾರಿ ಅದ್ಕೆ, ಅಣ್ಣ ಇಲ್ಲ ಅಂತ ನಮ್ಗೆ ಮನ್ಸೆಲ್ಲ ಭಾರ ಆಗ್ತಿರುವಾಗ ನಿಂಗೆ ಇನ್ನೆಷ್ಟು ನೋವಾಗಿರ್ಬೋದು ಅಂತ ಅರ್ಥ ಆಗುತ್ತಮ್ಮ. ಆದ್ರೆ ಧೈರ್ಯ ಕಳ್ಕೊಳ್ಳೋದು ಒಳ್ಳೇದಲ್ಲ ಪ್ರಿಯಾ. ಮೂರ್ತಿನ ನೆನೆಸ್ಕೊಂಡ್ರೆ ಆ ನಗು ಮುಖನೇ ನೆನ್ಪಾಗತ್ತೆ. ಅಂತ ಮನುಷ್ಯ ಹೋಗ್ಬಿಟ್ಟ ಅಂದ್ರೆ ನಿಂಗ್ ಮಾತ್ರ ಅಲ್ಲ ಪ್ರಿಯಾ, ನಮಗೂ ಅದು ತುಂಬಾ ದೊಡ್ಡ ನಷ್ಟ. ನಿಮ್ಮಪ್ಪ ಅಂದ್ರೆ ನಿಂಗೆ ಎಷ್ಟಿಷ್ಟ ಅಂತ ಗೊತ್ತು. ನಿಂಗೆ ನಾವೆಲ್ಲ ಇದೀವಿ ಪ್ರಿಯಾ. ಈ ಟೈಮಲ್ಲಿ ನೀನು ಧೈರ್ಯವಾಗಿರೋದಷ್ಟೇ ಅಲ್ಲ, ನೀವು ಅಕ್ಕ ತಂಗಿ ಇಬ್ರು ಸೇರಿ ನಿಮ್ಮ ಅಮ್ಮಂಗೂ ಸಮಾಧಾನ ಮಾಡಿ ಧೈರ್ಯ ಹೇಳ್ಬೇಕು. ಅಮ್ಮ ಪ್ರಿಯಾ, ಏನಾದ್ರೂ ತಿಂದ್ಯಾ ತಾಯಿ? ಇಲ್ಲ ಅಜ್ಜಿ, ರಾತ್ರಿಯಿಂದ ಇವಳು ಒಂದು ಹನಿ ನೀರು ಕುಡ್ದಿಲ್ಲ. ಅಯ್ಯೋಯ್ಯೋ, ಹತ್ತು ಎಷ್ಟು ಸುಸ್ತಾಗಿದ್ದಾಳೆ. ನೇಹಾ, ಹೋಗಿ ಅತ್ತಿಗೆಗೆ ಊಟ ತಗೊಂಡ್ ಬಮ್ಮ. ಬೇಡ ಅಜ್ಜಿ, ನಂಗೆ ಹಸುವಾಗ್ತಿಲ್ಲ. ಪ್ರತಿ ಕ್ಷಣ ನನ್ನ ಕಣ್ಮುಂದೆ ನಮ್ಮಪ್ಪನೇ ಬರ್ತಿದ್ದಾರೆ. ಅವ್ರ ಮಾತು, ಅವ್ರ ಪ್ರೀತಿ ಜ್ಞಾಪಕ ಬರ್ತಿದೆ. ದೇವ್ರಿ ಯಾಕಜ್ಜಿ ನಮ್ಗಿಂತ ಶಿಕ್ಷೆ ಕೊಟ್ಬಿಟ್ಟ? ಸುಮ್ನಿರಮ್ಮ, ಸಮಾಧಾನ ಮಾಡ್ಕೊ. ಅಮರ್, ನಮ್ ಪ್ರಿಯನ ರೂಮ್ ಕರ್ಕೊಂಡು ಹೋಗಪ್ಪ. ನಾನ್ ಜ್ಯೂಸ್ ಕೊಟ್ಟು ಕಳಿಸ್ತೀನಿ. ಆಯ್ತು ಅಜ್ಜಿ. ಅಮ್ಮ ಪ್ರಿಯಾ, ನೀನ್ ಹೋಗಿ ರೆಸ್ಟ್ ತಗೋಮ್ಮ. ಹೋಗಮ್ಮ. ನೇಹಾ, ಜ್ಯೂಸ್ ತಗೊಂಡು ಹೋಗಿ ಅತ್ತಿಗೆ ಕೊಟ್ಟು ಬಾ. ಸರಿ ಅಜ್ಜಿ. ಬೇಗ ಹೋಗು. ಕಂದ ಕೈಲಾಶ್, ನಿಮ್ಮ ಮಾವನವರು ಶವ ಸಂಸ್ಕಾರ ಎಲ್ಲ ಮುಗೀತಾ? ಮುಗೀತು ಅಮ್ಮ. ಪಾಪ ಅದಕ್ಕೆ ಪರಿಸ್ಥಿತಿ, ಪ್ರಿಯಾ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ತುಂಬಾ ನೋವಾಗುತ್ತೆ ಕಂದ. ನಾವು ಎಷ್ಟೇ ಜನ ಇದ್ರು ಅಣ್ಣ ಇಲ್ಲ ಅನ್ನೋ ಕೊರತೆನ ನಾವು ಖಂಡಿತ ತೀರ್ಸಕ್ಕಾಗಲ್ಲ. ಅಣ್ಣ ಅಂತೂ ಹೆಣ್ಮಕ್ಳು ಮದ್ವೆ ಮಾಡಿ ಮುಗಿಸಿದ್ರು. ಅವರ ಸದ್ಗುಣ ಇಬ್ರು ಮಕ್ಳಿಗೂ ಬಂದಿರೋದ್ ಮಾತ್ರ ಅಲ್ಲ, ಆ ಇಬ್ರು ಹೆಣ್ಮಕ್ಳಿಗಿರೋ ಸದ್ಗುಣಕ್ಕೆ ತಕ್ಕ ಹಾಗೆ ಒಳ್ಳೆ ಗಂಡಂದ್ರು ಸಿಕ್ಕಿದ್ದಾರೆ. ಸೊಸೆ ಯಾವನ್ನೋ ಪ್ರೀತಿಸಿದ್ಲು ಅಂತ ಗೊತ್ತಿಲ್ಲದೆ ರಾಧಿಕಾದು ಮಹಾನ್ ವ್ಯಕ್ತಿತ್ವ ಅಂದ್ಕೊಂಡಿದ್ದಾಳೆ ನನ್ನ ತಂಗಿ. ಅವಳು ನಿಜ ಮುಚ್ಚಿಟ್ಟು ಮೋಸ ಮಾಡಿದ್ಲು ಅಂತ ಗೊತ್ತಾದ್ರೆ ಕಥೆ ಮುಗೀತು. ಜೋರಾಗಿ ಮಾತಾಡ್ಬೇಡ್ರಿ, ಅದಕ್ಕೆ ಕೇಳಿಸ್ತು ಅಂದ್ರೆ ನಾವ್ 3 ಜನನು ಇವತ್ತೇ ಮೇಲಿರೋ ಕೃಷ್ಣಮೂರ್ತಿ ಜೊತೆ ಸೇರ್ಕೊಂಡ್ಬಿಡ್ತೀವಿ. ಹೌದು, ನೀನೊಬ್ನೇ ಬಂದಿದ್ಯಲ್ಲ, ರಾಧಿಕಾ ಎಲ್ಲಿ ಕಂದ?
ಅಮ್ಮ ಅದು ಬಿಟ್ನೆ ಏನ್ ಬಂದ್ರೆ ಅದನ್ನ ಮಾತಾಡ್ಬಿಡೋದೇನಾ? ಯಾಕೆ ಬಿಟ್ಬಿಡ್ತಾನೆ? ತಪ್ಪು ತಿಳ್ಕೊಬೇಡಿ ಅದಕ್ಕೆ. ಅಪ್ಪನ್ ಕಳ್ಕೊಂಡಿರೋ ದುಃಖ ಇನ್ನ ಹೋಗಿಲ್ವಲ್ಲ, ಅಮ್ಮ ಒಂಟಿಯಾಗಿರ್ತಾರಂತ ಅಲ್ಲೇ ಬಿಟ್ಟು ಬಂದಿರ್ತಾನೆ ಅಂತ ಹೇಳ್ದೆ ಅಷ್ಟೇ. ಹೌದಮ್ಮ, ಸ್ವಲ್ಪ ದಿನ ಅಲ್ಲೇ ಇರ್ತಾಳೆ. ಕಂದ ಕೈಲಾಶ್, ನೀನು ಅಲ್ಲೇ ಇದ್ರೆ ಚೆನ್ನಾಗಿತ್ತು. ರಾಧಿಕಾಗೂ ಸಮಾಧಾನ ಆಗ್ತಿತ್ತು. ಗಂಡನ ಕಳ್ಕೊಂಡಿರೋ ನಿಮ್ಮ ಅತ್ತೆಗೂ ಧೈರ್ಯ ಇರ್ತಿತ್ತು. ಪ್ರಿಯಾಗೂ ದುಃಖ ಕಡಿಮೆ ಆಗ್ತಿತ್ತು. ಅಮ್ಮ, ನಂಗೆ ತುಂಬಾ ಕೆಲಸ ಇದೆ ಅಮ್ಮ, ಅದಕ್ಕೆ ಬಂದ್ಬಿಟ್ಟೆ. ನಾನು ಮೇಲಿರ್ತೀನಿ. ಖಂಡಿತ ಬೇಕು ಅಂತಾನೆ ಕೈಲಾಶ್ ಹೆಂಡ್ತಿನ ಕರ್ಕೊಂಡ್ ಬಂದಿಲ್ಲ. ಇನ್ಮೇಲೆ ಯಾವತ್ತೂ ಕರ್ಕೊಂಡ್ ಬರ್ದಿರೋ ಥರ ನಾವೊಂದ್ ಪ್ಲಾನ್ ಮಾಡ್ಬೇಕು. ಆದಷ್ಟು ಬೇಗ ರಾಧಿಕಾ ಯಾರನ್ನ ಪ್ರೀತಿಸಿದ್ದು ಅಂತ ಸಾಕ್ಷಿ ಸಮೇತವಾಗಿ ಸಿಕ್ಕಾಕೊಂಡ್ರೆ ಅದನ್ನೇ ಅಡ್ಡ ಇಟ್ಕೊಂಡು ಭಾವನ್ನು ರಾಧಿಕನ್ನು ಶಾಶ್ವತವಾಗಿ ದೂರ